ಮಧ್ಯಪ್ರದೇಶಕ್ಕೂ ಬಂತು ಏಕರೂಪ ಕಾಯ್ದೆ. ಒಂದಕ್ಕಿಂತ ಹೆಚ್ಚು ಮದುವೆಯಾದರೆ ಜೈಲು. ಮುಸ್ಲಿಂ ಮಹಿಳೆಯರಿಗೂ ಆಸ್ತಿ ಹಕ್ಕು. ಇಡೀ ದೇಶದಲ್ಲಿರುವ ವಿವಿಧ ರಾಜ್ಯ ಘಟಕಗಳ ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ಗಾಂಧಿಯವರ ಬಂಧನವನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಸಹ ಕಾಂಗ್ರೆಸ್ ಕಾರ್ಯಕರ್ತರು ನರೇಂದ್ರ ಮೋದಿ ಸರ್ಕಾರದ ನಡೆಯನ್ನು ವಿರೋಧಿಸಿ ಹೋರಾಟ ನಡೆಸಿದ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ ಬಿಜೆಪಿ ಶಾಸಕರ ಮೇಲೆಯೇ ಮೊಟ್ಟೆ ಎಸೆದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಇಲ್ಲಿನ ಕಾಂಗ್ರೆಸ್ ಪಕ್ಷ ಶಾಂತಿಪ್ರಿಯ ಪಕ್ಷ ಅಂತ ಹೇಳಿಕೊಂಡೇ ಈ ದಾಳಿ ನಡೆಸಿತ್ತು. ತೆಲಂಗಾಣದಲ್ಲಂತೂ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾಗಳಂತೆ ಎರಗಿ ಹೋದ ದೃಶ್ಯಗಳು ವೈರಲ್ ಆಗಿವೆ. ಇಲ್ಲೆಲ್ಲ ಕಾಂಗ್ರೆಸ್ನ ಪ್ರತಿಭಟನೆಗೆ ರಾಹುಲ್ ಗಾಂಧಿ ಅವರ ಬಂಧನವೇ ಮುಖ್ಯ ಕಾರಣ. ಆದರೆ ಇದೇ ದಿನ ಮಧ್ಯಪ್ರದೇಶ್ ಕಾಂಗ್ರೆಸ್ ಘಟಕ ಮಾತ್ರ ಬೇರೆಯದೇ ಕಾರಣಕ್ಕೆ ಪ್ರತಿಭಟನೆ ನಡೆಸಿತು. ಅದು ಅಲ್ಲಿನ ಬಿಜೆಪಿ ಸರ್ಕಾರ ತಂದ ಏಕರೂಪ ನಾಗರಿಕ ಕಾನೂನಿನ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದೆ. ಅಲ್ಲಿನ ವಿಧಾನಸಭೆಯ ಹೊರಗೆ ಈ ಪ್ರತಿಭಟನೆ ನಡೆಯಿತು. भारतीय जनता पार्टी जी देखो, ये जब प्रदेश के अंदर युवाओं को नौकरी मिली, देश में हिंदू मुस्लिम के दंगे कराना है. ಮಧ್ಯಪ್ರದೇಶ್ ಕಾಂಗ್ರೆಸ್ ಶಾಸಕ ಆರಿಫ್ ಮಸೂದ್ ಹಾಗೂ ಇತರ ನಾಯಕರು ಈ ಮಸೂದೆಯನ್ನು ತೀವ್ರವಾಗಿ ವಿರೋಧಿಸಿದ್ದಾರೆ. ಸಂಸದೀಯ ಪರಂಪರೆ ಮತ್ತು ಸಂವಿಧಾನದ ಭಾವನೆಗಳನ್ನು ಸಂಪೂರ್ಣವಾಗಿ ಪಾಲಿಸದೆ ಅವಸರದಲ್ಲಿ ಮಸೂದೆ ಪಾಸ್ ಮಾಡಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಏಕರೂಪ ಕಾನೂನು ತಂದ 4ನೇ ರಾಜ್ಯ ಮಧ್ಯಪ್ರದೇಶ್ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಮಸೂದೆ ಧ್ವನಿಮತದಿಂದ ಅಂಗೀಕರಿಸಲ್ಪಟ್ಟಿದೆ. ಉತ್ತರಾಖಂಡ್, ಗುಜರಾತ್ ಮತ್ತು ಅಸ್ಸಾಂ ನಂತರ ಮಧ್ಯಪ್ರದೇಶ್ ಯುಸಿಸಿ ಜಾರಿಗೆ ತಂದ 4ನೇ ರಾಜ್ಯವಾಗಲಿದೆ. ಈ ಮಸೂದೆಗೆ ರಾಷ್ಟ್ರಪತಿಗಳ ಅನುಮೋದನೆ ದೊರೆತ ನಂತರ ಇದು ರಾಜ್ಯದಲ್ಲಿ ಅಧಿಕೃತ ಕಾನೂನಾಗಿ ಜಾರಿಗೆ ಬರಲಿದೆ. ಏನೇನಿದೆ ಏಕರೂಪ ಕಾಯ್ದೆಯಲ್ಲಿ? ಮಧ್ಯಪ್ರದೇಶದ ನೆಲದಲ್ಲಿ ಇನ್ನು ಮುಂದೆ ಒಬ್ಬ ವ್ಯಕ್ತಿ ಒಂದು ಮದುವೆ ಮಾತ್ರ ಮಾಡಿಕೊಳ್ಳಬೇಕು. ಒಂದಕ್ಕಿಂತ ಹೆಚ್ಚು ಮದುವೆ ಮಾಡಿಕೊಳ್ಳುವವರು ಜೈಲು ಪಾಲಾಗಲಿದ್ದಾರೆ. ವಿವಾಹ ಮಾತ್ರವಲ್ಲದೆ ಉತ್ತರಾಧಿಕಾರ ಹಕ್ಕುಗಳು, ದತ್ತು ಪಡೆಯುವ ಮಕ್ಕಳ ಹಕ್ಕುಗಳು ಮತ್ತು ಜೀವನದ ಎಲ್ಲ ಪ್ರಮುಖ ಹಕ್ಕುಗಳು ಮುಸ್ಲಿಂ ಮಹಿಳೆಯರಿಗೂ ಪುರುಷರಷ್ಟೇ ಸಮಾನವಾಗಿ ಅನ್ವಯಿಸಲಿವೆ. ವಿವಾಹಕ್ಕೆ ನಿಗದಿಪಡಿಸಲಾದ ವಯಸ್ಸಿನ ಮಿತಿ ಪುರುಷರಿಗೆ 21 ವರ್ಷ ಮತ್ತು ಮಹಿಳೆಯರಿಗೆ 18 ವರ್ಷ. ಇದನ್ನು ಉಲ್ಲಂಘಿಸಿದರೆ ಅಥವಾ ವಿವಾಹೇತರ ಸಂಬಂಧಗಳಿಗಾಗಿ ಲಿವಿಂಗ್ ರಿಲೇಶನ್ಶಿಪ್ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡರೆ ಅಂಥವರಿಗೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. नागरिक संहिता का बिल का पारित होना प्रदेश की 8.5 करोड़ जनता की ओर से प्रदेश की आधी आबादी के लिए एक समान दृष्टिकोण से, क्या हिंदू, क्या मुसलमान, क्या सिख, क्या ईसाई, सबके लिए एक समान कानून का लागू होना, ये वास्तव में आज स्वर्णिम दिन के समान है. मध्य प्रदेश के अंदर विधानसभा में इस कानून के बनने से हमारी सबकी प्रतिबद्धता डॉक्टर भीमराव अंबेडकर, सरदार वल्लभ भाई पटेल, डॉक्टर श्यामा प्रसाद मुखर्जी के अतीत के उस एक देश एक विधान एक मिसान एक प्रधान की भावना की न पुनः केवल प्रकटीकरण है बल्कि वो संकल्प की पुष्टि है, जिसके बलबूते पर यशस्वी प्रधानमंत्री के नेतृत्व में एक एक करके सारे राज्य जो समसामयिक है, देश की आधी आबादी के साथ जरूरी है, वो सब लागू करने जा रहा है. ಮಸೂದೆ ಅಂಗೀಕಾರವಾದ ಕೂಡಲೇ ಮುಖ್ಯಮಂತ್ರಿ ಮೋಹನ್ ಯಾದವ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು.
ಕಾಂಗ್ರೆಸ್ ಪಕ್ಷ ಯಾವಾಗಲೂ ತುಷ್ಟೀಕರಣ ಮತ್ತು ಮುಸ್ಲಿಂ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂಡು ಬಂದಿದೆ. ಹಿಂದೂ ಮತ್ತು ಮುಸ್ಲಿಂಗಳ ನಡುವೆ ವ್ಯತ್ಯಾಸ ಕಲ್ಪಿಸದೆ ರಾಮ್ ಮತ್ತು ರಹೀಂ ಇಬ್ಬರನ್ನೂ ಸಮಾನವಾಗಿ ನೋಡುವ ಕಾಯ್ದೆಯನ್ನು ಈಗ ಜಾರಿಗೆ ತರಲಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ. ಒಂದೆಡೆ ಸಂವಿಧಾನವನ್ನು ರಕ್ಷಿಸಿ ಎಂದು ಕೂಗಾಡುವ ಕಾಂಗ್ರೆಸ್ ಎಲ್ಲವನ್ನೂ ಮುಸ್ಲಿಂ ತುಷ್ಟೀಕರಣ ನೀತಿಯಿಂದಲೇ ನೋಡುವ ಕಾಂಗ್ರೆಸ್ ಜಾಯಮಾನಕ್ಕೆ ಕಡಿವಾಣ ಬೀಳಲೇಬೇಕಿದೆ.